ಕಾದಿರುವುದೇ ನಿಮಗಾಗಿ. ಸ್ಪೋರ್ಟ್ಸ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ, ಎಲ್ರಿಗೂ ಇಷ್ಟ. ನನಗಂತೂ ತುಂಬಾ ಇಂಟ್ರೆಸ್ಟ್, ಚಿಕ್ಕ ವಯಸ್ಸಿಂದ ಅಷ್ಟೇ. ಐ ವಾಸ್ ಅ ಗುಡ್ ಅಥ್ಲೆಟ್. ಕ್ರಿಕೆಟ್ ಆಡ್ತಾ ಇದ್ದೆ, ಫುಟ್ಬಾಲ್ ಆಡ್ತಾ ಇದ್ದೆ, ಎಲ್ಲ ಗೇಮ್ಸ್ ಆಡ್ತಾ ಇದ್ದೆ. ಅದೇ ರೀತಿ ಒಂದು ಕಂಪ್ಲೇಂಟ್ ಇದೆ ಸ್ಪೋರ್ಟ್ಸ್ ಬಗ್ಗೆ. ಎಲ್ಲರೂ ಬರೀ ಕ್ರಿಕೆಟ್, ಫುಟ್ಬಾಲು, ಕಾಸ್ಟ್ಲಿ ಗೇಮ್ಸ್ಗೆ ಹೋಗ್ತಾರೆ, ಬೇರೆ ಯಾವ ಗೇಮ್ಸ್ಗೆ ಹೋಗಲ್ಲ. ಒಂದು ಕಂಪ್ಲೇಂಟ್ ಇದೆ, ಇಂಡಿಯನ್ ಇದನ್ನೇ ತಗೊಂಡಾಗ ಯಾರು ಬೇರೆ ಗೇಮ್ಸ್ ಅಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಬರೀ ಕ್ರಿಕೆಟ್ ಟೀಮ್ ಚೆನ್ನಾಗಿದೆ, ಫುಟ್ಬಾಲ್ ಟೀಮ್ ಚೆನ್ನಾಗಿದೆ, ಇಲ್ಲ ಹಾಕಿ ಟೀಮ್ ಚೆನ್ನಾಗಿದೆ ಅಂತ ಹೇಳ್ತಾರೆ. ಬಟ್ ಅಥ್ಲೆಟಿಕ್ ತಗೊಂಡಾಗ, ಸ್ವಿಮ್ಮಿಂಗ್ ತಗೊಂಡಾಗ, ಇಲ್ಲ ಬೇರೆ ಯಾವುದೇ ಸ್ಪೋರ್ಟ್ಸ್ ತಗೊಂಡಾಗ ಇಂಡಿಯಾ ವೀಕ್ ಅಂತ ಹೇಳ್ತಾರೆ. ಅದೆಲ್ಲ ತಪ್ಪು. ಇವಾಗ ಕಾಮನ್ವೆಲ್ತ್ ಗೇಮ್ ನೋಡಿ, ನೆನ್ನೆ ನೋಡಿದೆ ನಾನು ಟಿವಿಲಿ. ಕಾಮನ್ವೆಲ್ತ್ಲಿ ಫಸ್ಟ್ ಟೈಮ್ ಅಥ್ಲೆಟಿಕ್ಲಿ ಇಂಡಿಯನ್ ವುಮೆನ್ಸ್ 4x400 ಮೀಟರ್ಸ್ ರಿಲೇಲಿ ಗೋಲ್ಡ್ ಮೆಡಲ್ ತಗೊಂಡಿದ್ದಾರೆ. 4x100 ಮೀಟರ್ಸ್ಲಿ ಬ್ರಾನ್ಸ್ ಮೆಡಲ್ ತಗೊಂಡಿದ್ದಾರೆ. ಫ್ಯಾಂಟಾಸ್ಟಿಕ್ ಇಂಪ್ರೂವ್ಮೆಂಟ್. ಬರೀ ಅಥ್ಲೆಟಿಕ್ ಮಾತ್ರ ಅಲ್ಲ, ಇವನ್ ಸೈಕ್ಲಿಂಗ್ಲು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಸ್ಕೇಟಿಂಗ್ ಒಬ್ಬ ಹುಡುಗನ್ ನೋಡಿದ್ರು, ನಾವು ನಮ್ಮ ಎಪಿಸೋಡ್ ನೋಡಿದ್ರು. ಸ್ಕೇಟಿಂಗ್ ಅಂತ ಒಬ್ಬ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಆ ರೀತಿ ಟ್ಯಾಲೆಂಟ್ಸ್ ಎಲ್ಲ ನಮ್ಮ ಇಂಡಿಯಾದಲ್ಲಿ ಇದೆ. ಅದು ವುಮೆನ್ಸ್ ಜಾಸ್ತಿ ಇದೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಬರ್ತಾವ್ರೆ ಹುಡುಗಿ ವಿಜಯಲಕ್ಷ್ಮಿ, ಬಾಗಲಕೋಟೆ ಡಿಸ್ಟ್ರಿಕ್ಟ್ ಇಂದ ಬರ್ತಾ ಇದ್ದಾರೆ. ನಾನು ನ್ಯಾಷನಲ್ ಮೆಡಲಿಸ್ಟು. ನಾನು ಇಂಟರ್ನ್ಯಾಷನಲ್ ಮೆಡಲ್ ಮಾಡೋಕ್ಕೆ ಸೈಕಲ್ ಇರಲಿಲ್ಲ ನನಗೆ. ನಾನು ಶಿವಣ್ಣ ಸೈಕಲ್ ಕೊಡಿಸಿದ್ರೆ ಎಷ್ಟೋ ಒಳ್ಳೇದಾಗುತ್ತೆ. ನಾನು ಸೈಕಲ್ ಕೊಡಿಸಿದ್ರೆ ನಾನು ಇಂಟರ್ನ್ಯಾಷನಲ್ ಮೆಡಲ್ ಮಾಡೇ ಮಾಡ್ತೀನಿ ಅಂತ ನನ್ನ ನಂಬಿಕೆ. ಪಾಪ ತುಂಬಾ ಪುವರ್ ಫ್ಯಾಮಿಲಿ. ಶಿ ಇಸ್ ಅ ಗುಡ್ ಸೈಕ್ಲಿಸ್ಟ್. ನ್ಯಾಷನಲ್ ಲೆವೆಲ್ ಹೋಗಿದ್ದಾಳೆ. ನ್ಯಾಷನಲ್ ಲೆವೆಲ್ಲಿ ಗೋಲ್ಡ್ ಮೆಡಲ್ ತಗೊಂಡಿದ್ದಾಳೆ, 8 ಗೋಲ್ಡ್ ಮೆಡಲ್ ತಗೊಂಡಿದ್ದಾಳೆ, 13 ಸಿಲ್ವರ್ ಮೆಡಲ್ ತಗೊಂಡಿದ್ದಾಳೆ, 15 ಬ್ರಾನ್ಸ್ ಮೆಡಲ್ ತಗೊಂಡಿದ್ದಾಳೆ. ಇಷ್ಟೆಲ್ಲ ಟ್ಯಾಲೆಂಟ್ಸ್ ಇದೆ. ಬಟ್ ಬಡತನ, ಅವ್ರ ಆಸೆ ಏನು, ಅವ್ರ ಬಾಯಿಂದ ತಿಳ್ಕೊಳ್ಳೋಣ. ಲೆಟ್ಸ್ ವೆಲ್ಕಮ್ ವಿಜಯಲಕ್ಷ್ಮಿ. ವಿಜಯಲಕ್ಷ್ಮಿ, ಬಾಗಲಕೋಟೆಯಲ್ಲಿ ಯಾವ ಊರಮ್ಮ? ಜಮಖಂಡಿ ಬಿದ್ರಿ. ಬಿದ್ರಿ. ಓಕೆ. ನಿಮ್ ಫ್ಯಾಮಿಲಿ ಯಾರ್ಯಾರು ಇದ್ದೀರಾ? ಫ್ಯಾಮಿಲಿ ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ತಂಗಿಯವರು, ನಮ್ಮ ತಮ್ಮ. ನೀವೇನ್ ಮಾಡಿ ಓದ್ತಾ ಇದ್ದೀರಾ ನೀವು? ಎಷ್ಟೇ ಕ್ಲಾಸ್ ಇವಾಗ? 9th ಸ್ಟ್ಯಾಂಡರ್ಡ್ ನೀನು ನ್ಯಾಷನಲ್ ಚಾಂಪಿಯನ್ ಆಗಿದ್ಯಾ? 13 ಗೋಲ್ಡ್ ಮೆಡಲ್ ತಗೊಂಡಿದ್ಯಾ? ವೆರಿ ಗುಡ್. ತಂದೆ ತಾಯಿ ಎಲ್ಲ ಬಂದಿದ್ದಾರೆ? ಎಲ್ಲಿದ್ದಾರೆ? ನಮಸ್ಕಾರ. ಆಮೇಲೆ ಯಾಕೆ ಎಲ್ಲಾ ಸ್ಪೋರ್ಟ್ಸ್ ಬಿಟ್ಟು ಸೈಕ್ಲಿಂಗ್ ಯಾಕೆ ಇಂಟ್ರೆಸ್ಟ್? ನಮ್ಮ ಕಾಕಾರ ಮಾಡ್ತಿದ್ರು ಸರ್ ಫಸ್ಟ್ ಫ್ಯಾಮಿಲಿ. ಕಾಕ ಅಂದ್ರೆ ನಿಮ್ಮ ಚಿಕ್ಕಪ್ಪರು? ಓಕೆ. ಅವ್ರು ನೋಡಿ ನಮಗೂ ಮಾಡುವಂತ ಆಸೆ. ಯಾಕೆ ಅವರು ಸೈಕ್ಲಿಂಗ್ ತುಂಬಾ ಫೇಮಸ್, ಚೆನ್ನಾಗಿ ಓಡಿಸ್ತಾ ಇದ್ದಾರೆ ಸೈಕಲ್. ಮತ್ತೆ ಯಾಕೆ ಅವ್ರು ಜಾಯ್ನ್ ಆಗ್ಲಿಲ್ಲ? ಅವ್ರು ನ್ಯಾಷನಲ್ ಮೆಡಲ್ ಮಾಡಕ್ಕಾಗ್ಲಿಲ್ರಿ, ಅದಕ್ಕೆ ನನ್ನ ಕೈಲಿ ಮಾಡಿಸ್ಬೇಕಂತ. ಓ, ನಿಮ್ ಕೈಲಿ ಮಾಡಿಸ್ಬೇಕು ಅಂತ ಅವ್ರ ಆಸೆ. ಯಾರು ನಿಮ್ ಚಿಕ್ಕಪ್ಪ ಬಂದಿದ್ದಾರೆ? ಯಾರು ಅವ್ರ ಹೆಸರು? ವಿಠಲ್. ನಮಸ್ಕಾರ, ಬನ್ನಿ. ನಮಸ್ಕಾರ ವಿಠಲ್. ನೀವು ಸೈಕ್ಲಿಂಗ್ ಮಾಡ್ತಿದ್ದೀರಾ? ಸೈಕ್ಲಿಂಗ್ ಮಾಡ್ತೀವಿ. ಓಕೆ. ಯಾಕೆ ನಿಮ್ ಕೈಲಿ ಮುಂದುವರ್ಸಕ್ಕಾಗಿಲ್ಲ? ತುಂಬಾ ಬಡತನ ಸರ್, ಬಡತನದಲ್ಲಿ ಮಾಡಕ್ ಆಗ್ಲಿಲ್ಲ. ನಾನು ನ್ಯಾಷನಲ್ ಭಾಗವಹಿಸಿನಿ ಸರ್. ಓಕೆ. ಮಾಡಕ್ ಆಗ್ಲಿಲ್ಲ. ಆಯ್ತಾ, ನಮಗೂ ಅಂತ ಇಂಪಾರ್ಟೆಂಟ್ ಸೈಕಲ್ ಇರ್ಲಿಲ್ಲ ಸರ್ ಮಾಡ್ಬೇಕಂದ್ರೆ. ನಮ್ಮ ಕೈಲೂ ಆಗ್ಲಿಲ್ಲ. ನಮ್ಮ ಮಕ್ಕಳ ಕಡೆ ಮಾಡಿಸ್ಬೇಕಂತ ಮಾಡ್ಬೇಕ ಅಂತಿದ್ದೀವಿ ಸರ್. ಓಕೆ. ಆದ್ರೆ ಅವಳು ನ್ಯಾಷನಲ್ ಮೆಡಲ್ ಮಾಡಿದಾಳೆ ಸರ್. ಈಗ ನ್ಯಾಷನಲ್ ಲೆವೆಲ್ ಹೋಗಿದ್ದಾರಾ? ಯಾವ ಇದ್ರಲ್ಲಿ? ಜಮಖಂಡಿಯಲ್ಲಿ ಮಾಡ್ಯಾಳ ಸರ್, ಹೈದರಾಬಾದ್ ಮಾಡ್ಯಾಳ ಸರ್, ಪಂಜಾಬ್ದಾಗ ಮಾಡ್ಯಾಳ ಸರ್, ತಿರುವನಂತಪುರ ಮಾಡ್ಯಾಳ ಸರ್. ಯಾಕೆ ಮಾಡ್ತೀಯ? ಯಾಕೆ ಹೇಳ್ಬೇಕು? ಎಲ್ಲ ಬಡತನ. ಇಷ್ಟು ಬಡತನ ಎಲ್ಲರಿಗೂ ಬರುತ್ತೆ, ಯಾರಿಗೂ ಬರಲ್ಲ ಹೇಳಿ? ಇಂಪಾರ್ಟೆಂಟ್ ಸೈಕಲ್ ತಗೊಳಕ್ ತಿಳ್ಕೊಳ್ಳಿ, ಲೈಫ್ಲಿ ಎಲ್ಲ ಬರ್ಬೇಕು. ಅದೇ ತರ ಜೀವನ. ದೇವ್ರು ಏನ್ ಮಾಡ್ತಾನೆ ಅಂದ್ರೆ, ದೇವ್ರು ಎಲ್ಲಾರ್ಗೂ ಒಂದೊಂದ್ಸತಿ ಕಷ್ಟ ಕೊಡ್ತಾನೆ. ಕಷ್ಟ ಆಯ್ತಕ್ಕಂದ್ರೆ ಪರೀಕ್ಷೆ ಮಾಡ್ತಾನೆ ಅಷ್ಟೇನೆ. ಅವ್ನೇನ್ ನಿಮ್ಗೆ ಬಡತನ ತುಂಬಿ ನಿಮ್ನ ಎಲ್ಲೋ ಕೆಟ್ಟದ್ದೇ ಇದ್ರಲ್ಲಿ ಕಳಿಸ್ಬೇಕು ಅಂತ ಉದ್ದೇಶ ಅಲ್ಲ. ಆಗುತ್ತೆ, ಬಡತನ ಬರುತ್ತೆ, ಅದನ್ನ ಫೇಸ್ ಮಾಡ್ಬೇಕು. ನೀವು ಫೇಸ್ ಮಾಡಿಲ್ವಾ ಹೇಳಿ? ನೀವೇನಂತಿದ್ದೀರಾ? ಇವಾಗ ನನ್ ಕೈಲಿ ಮಾಡಕ್ ಆಗದೆ ಇರೋದನ್ನ ನಮ್ಮ ಅಣ್ಣನ ಮಗಳ ಕೈಲಿ ಮಾಡಿಸ್ಬೇಕಂತ ಆಸೆ ಪಟ್ಟಿದ್ದೀರಲ್ವಾ? ಅದು ಒಳ್ಳೆ ಉದ್ದೇಶ ಅಲ್ವಾ? ಕಣ್ಣೀರ್ ಹಾಕ್ಬಾರ್ದು. ಏನಿದೆಯೋ ಅದನ್ನ ಪ್ರಯತ್ನ ಪಡ್ಬೇಕು. ಪ್ರಯತ್ನ ಪಡ್ತಾ ಹೋದ್ರೆ ಮನುಷ್ಯ ಖಂಡಿತ ಗೆಲ್ತಾನೆ. ಯಾವ ಮನುಷ್ಯ ಪ್ರಯತ್ನ ಪಡ್ತಾನೋ ಅವನು ಸೋಲೇ ಇಲ್ಲ. ನಿಮ್ಗೆ ಸೋಲಿಲ್ಲ. ಅವಾಗ ನೀವು ಗೆದ್ದಿದ್ದೀರಾ, ಎಲ್ಲೋ ಯಾವ್ದೋ ಒಂದು ರೂಪದಲ್ಲಿ ಗೆದ್ದಿದ್ದೀರಾ. ನಿಮ್ ಕೈಲಿ ಆಗಕ್ಕಾಗದೆ ಇರೋದನ್ನ ನಿಮ್ಮ ಅಣ್ಣನ ಮಗಳ ರೂಪದಲ್ಲಿ ನೀವು ಅದನ್ನ ಸಾಧಿಸಕ್ ಹೊರಟಿದ್ದೀರಾ. ಅದು ಒಳ್ಳೆ ಸಾಧನೆ, ಅದು ಒಳ್ಳೆ ಕಾರ್ಯ. ಅದು ಬಿಡಿ. ಇವಾಗ ಸೈಕ್ಲಿಂಗ್ ಯಾವಾಗಿಂದ ಇಂಟ್ರೆಸ್ಟ್ ಬಂದಿತ್ತು? 2007ರಿಂದ ಮಾಡ್ಸಕತ್ತೀನಿ ಸರ್. ಹೌದು, 2007ರಿಂದ.
6ನೇ ಇದ್ಲ ಅವಳು. 6ನೇ ಇರ್ತ ಬಾಗಲಕೋಟೆಗೆ ಒಂದು ಹಾಸ್ಟೆಲ್ ಇದೆ ಸರ್. ಓಕೆ. ಹಾಸ್ಟೆಲ್ ಅಲ್ಲಿ ಸೆಲೆಕ್ಷನ್ ಆದ್ಲು. ಸೆಲೆಕ್ಷನ್ ಅಲ್ಲಿ ಸ್ಟೇಟ್ ಲೆವೆಲ್ ಮೆಡಲ್ ಮಾಡಿದ್ಲು. ಸೌತ್ ಜೂನಿಯರ್ ಒಳಗರು 13 ವಯಸ್ಸಿನಾಗೂ ನ್ಯಾಷನಲ್ ಭಾಗವಹಿಸ್ಯಾಳ್ರಿ. ಮೈಸೂರಿ. ಆಮೇಲೆ ಈಗ 15ರಾಗ ಬರಂತ 13 ವಯಸ್ಸು 9th ಅಂದ್ರೆ 15 ವಯಸ್ಸಿನಾಗ ಬಂದಳು, ಗೋಲ್ಡ್ ಮಾಡಿಳು. ಹಾಸ್ಟೆಲ್ ಕನೆಂಟ್ಲಿ ಎಂಟ ನಿಂಬರ್ಗಿ ಅವರು ಚೆನ್ನಾಗಿ ಓಡಿಸ್ತಾರ. ನೀವು ಅದೆಲ್ಲ ನೋಡಿನೇ ನೀವು ಕೋಚ್ ಮಾಡ್ತೀರ ಅವ್ರಿಗೆ? ಅಮ್ಮ ದುಂಡಪತ್ನಿ ಅಂತ ನಿಂಬರ್ಗಿ ಅವ್ರು ಮಾಡ್ತಾರೆ. ಹೌದಾ? ದುಂಡಪತ್ನಿ ಅನಿತಾ ನಿಂಬರ್ಗಿ ಹತ್ತಿದ್ರು ಕೋಚ್. ನೀವೇನ್ ಮಾಡ್ತಿದ್ದೀರಾ? ನೀವೇನ್ ಕೆಲಸ ಮಾಡ್ತೀರಾ? ನಾವು ಸೈಕ್ಲಿಂಗ್ ಬ್ಯಾಡ ಬಿಟ್ಟ ಮೇಲೆ ಈಗ ಸೈಕ್ಲಿಂಗ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಅಷ್ಟು ಜೋರ್ ಮಾಡಲ್ಲ. ಒಂದು ಸೈಕಲ್ ಶಾಪ್ ಇಟ್ಕೊಂಡು ಹಂಗ ನಮ್ಮ ಉಪ್ಪಿನ ಜೀವನ ಸಾಗಿಸ್ತೀವ್ರಿ. ನಮ್ದು ದುಡ್ದು ತಂದಾಗ ನಮ್ ಊಟಕ್ಕೆ ನಿಮ್ಮ ಅಣ್ಣ ಏನ್ ಮಾಡ್ತಾರೆ? ಅವರು ಕುರಿ ಕಾಯ್ತಾರೆ. ಕುರಿಗಳದ ಅವ್ರ ಮನ್ಯಾಗ ಕುರಿ ಕಾಯ್ತಾಳು. ಅವರು ನಮ್ಮ ಮನೆಯವ್ರು ಎಲ್ಲಾರು ಮಾಡ್ತಾರ್ರಿ. ಇವಕ್ಕೂ ಮಮ್ಮಿ ದಗದಕ್ಕೂ ಹೋಗ್ಕಾಳ್ರಿ. ಈಕಿನೂ ಎಲ್ಲ ಸಾಲಿ ಮಾಡ್ಕೋತಾಳು, ದಗದಕ್ಕೂ ಹೋಗ್ಕಾಳು, ಕುರಿ ಕಾಯಕ್ಕೂ ಹೋಗ್ಕಾಳ್ರಿ. ಹಿಂಗಾಗಿ ಅಂತಾದ್ರೆ ನಮ್ಗೆ ಇಂಪಾರ್ಟೆಂಟ್ ಸೈಕಲ್ ತಗೊಳಕ್ ಆಗಂಗಿಲ್ಲ ಪರಿಸ್ಥಿತಿ. ಈಗಾಗಲೇ ರಿಕಾರ್ಡ್ ಇದೆ. ಈಗ 5 ಕಿಲೋಮೀಟರ್. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. 8 ಗೋಲ್ಡ್ ಮೆಡಲ್ ತಗೊಂಡ್ರು, 13 ಸಿಲ್ವರ್ ಅಮ್ಮ. 13 ಸಿಲ್ವರ್, ಬ್ರಾನ್ಸ್ ಮೆಡಲ್. ಅದಷ್ಟು ಈಸಿ ಅಲ್ಲ. ಅದ್ ನಮಗೂ ಆಸೆ. ಯಾಕಂದ್ರೆ ನಾವು ನೋಡ್ತೀವಿ ಸ್ಪೋರ್ಟ್ಸ್ ನೋಡಿದಾಗ ಏನಿಸ್ತೈತೆ ನಮ್ಗೆ, ಎಲ್ಲೋ ಒಂದ್ ಕಡೆ ನಮ್ಮ ಇಂಡಿಯಾಲಿ ಈ ರೀತಿ ಸ್ಪೋರ್ಟ್ಸ್ಗೆ ಯಾರು ಅಷ್ಟು ಗಮನ ಕೊಡಲ್ಲ ಅನ್ಕೋತೀವಿ. ನೋಡಿ, ಈ ರೀತಿ ಟ್ಯಾಲೆಂಟ್ ಇದ್ದಾಗ ಎಲ್ಲೋ ಒಂದ್ ಕಡೆ ಎಲ್ಲೋ ಮುಚ್ಚೋಗುತ್ತೆ. ಅದು ಮುಚ್ಚೋಗದೆ ಹೊರಡೆ ಬಂದಾಗಲೇ ಜನಗಳಿಗೆ ಗೊತ್ತಾಗೋದು ಈ ರೀತಿ ಟ್ಯಾಲೆಂಟ್ ಇದೆ. ಯಾಕೆ ಮುಂದೆ ಬರಕ್ಕಾಗ್ತಿಲ್ಲ? ಯಾರ ಸಪೋರ್ಟ್ ಕಮ್ಮಿ ಆಗ್ತಾ ಇದೆ? ಸಿಸ್ಟಮ್ ಸಪೋರ್ಟ್ ಕಮ್ಮಿ ಆಗ್ತಿದ್ಯಾ? ಬೇರೆಯವ್ರ ಸಪೋರ್ಟ್ ಕಮ್ಮಿ ಆಗ್ತಿದ್ಯಾ? ಅದನ್ನ ನಾವು ತಿಳ್ಕೋಬೇಕು. ನೋಡಿ, ಇಷ್ಟೊಂದು ಒಳ್ಳೆ ಟ್ಯಾಲೆಂಟ್ ಇಟ್ಕೊಂಡು ಸ್ವಲ್ಪ ಮುಂದಕ್ಕೆ ಬರಕ್ಕಾಗ್ತಾರೆ. ನೋಡಿ, ಕಷ್ಟ ನಮ್ಗೆ ಅರ್ಥ ಆಗುತ್ತೆ. ನೋಡಿ, ಆ ಫ್ಯಾಮಿಲಿಲಿ ಅವ್ರ ತಂದೆ ತಾಯಿ ಕುರಿ ಮೇಯಿಸ್ತಾರೆ. ಕುರಿ ಮೇಯಿಸ್ಕೊಂಡು ಫ್ಯಾಮಿಲಿ ನೋಡ್ಕೊಂಡು ಅವ್ರ ಚಿಕ್ಕಪ್ಪ ಇದ್ದಾರೆ. ಅವ್ರ ಚಿಕ್ಕಪ್ಪನ ಅಷ್ಟನ್ನ ಹುಡುಗಿಗೋಸ್ಕರ ಎಷ್ಟೆಲ್ಲ ಹೆಲ್ಪ್ ಮಾಡ್ತಾ ಇದಾರೆ. ಎಷ್ಟು ಖುಷಿ ಆಗುತ್ತೆ ಇದೆಲ್ಲ ಕೇಳಕ್ಕೆ. ಇಷ್ಟೆಲ್ಲ ಟ್ಯಾಲೆಂಟ್ ಇದೆ, ನಾವ್ ಯಾಕೆ ಅದನ್ನ ಹೊರಗಡೆ ತರಬಾರ್ದು? ಬನ್ನಿ, ಅವ್ರ ಆಸೆ ಏನಂತ ಕೇಳೋಣ. ಹೇಳಮ್ಮ ವಿಜಯಲಕ್ಷ್ಮಿ, ಏನ್ ನಿನ್ನ ಆಸೆ? ನ್ಯಾಷನಲ್ ಗೋಲ್ಡ್ ಮೆಡಲ್ ಸರಿ. ಓಕೆಮ್ಮ. ನಾ ಇಂಟರ್ನ್ಯಾಷನಲ್ ಮೆಡಲ್ ಮಾಡ್ಬೇಕಂತ ನನ್ನ ಆಸೆ ಇದೆ. ಸೈಕಲ್ ಬೇಕಾಗಿತ್ತದ. ಅದು ಆ ಸೈಕಲ್ ತಗೊಂಡ್ರೆ ಏನ್ ಮಾಡ್ತೀರಾ? ಆ ಸೈಕಲ್ ತಗೊಂಡ್ರೆ ನಾವು ಕೊಂಡಿಸ್ಕೊಟ್ರೆ ಆ ರಿಕಾರ್ಡ್ ಅನ್ನ ನಾನು ಬ್ರೇಕ್ ಮಾಡಿಸ್ಬಿಡ್ತೀನಿ. ನಾನು ಸೈಕಲ್ ಕೊಟ್ರೆ ಯಾವ ರೆಕಾರ್ಡ್? ಅದು ಇಂಡಿವಿಜುವಲ್ ಟೈಮ್ ಟ್ರಯಲ್ ರಿಕಾರ್ಡ್ ಇದೆ. ಎಂಟ ನಿಂಬರ್ಗಿ ಅವರು ಈಗಾಗಲೇ 5 ಕಿಲೋಮೀಟರ್ 8 ನಿಮಿಷದಲ್ಲಿ ಹೊಡೆದಿದ್ದಾರೆ. ಅದನ್ನ ಆ ರಿಕಾರ್ಡ್ ಅನ್ನ ನಾನು ಬ್ರೇಕ್ ಮಾಡಿಸ್ತೀನಿ. ನಾನು ಅವ್ರು ಅನಿತಾ ಅವರು ಬಂದಿದ್ದಾರೆ ಇಲ್ಲಿ. ಇವರೇ ರಿಕಾರ್ಡ್ ಮಾಡಿದ್ರು. ಅನಿತಾ ನಿಂಬರ್ಗಿ. ನೀವು ಯಾವಾಗ ಮಾಡಿದ್ರು? 1990ರಲ್ಲಿ ಸರ್. 90ರಲ್ಲಿ? ಹಾ ಸರ್. ಅದು ನ್ಯಾಷನಲ್ ರೆಕಾರ್ಡ್. ನ್ಯಾಷನಲ್ ಭೋಪಾಲ್ ಮಧ್ಯಪ್ರದೇಶದಲ್ಲಿ ಸರ್ ನಡೆದಿರೋದ್ರಿ. 5 ಕಿಲೋಮೀಟರ್ 8 ನಿಮಿಷದಲ್ಲಿ ಸರ್. ವೆರಿ ಗುಡ್, ವೆರಿ ಗುಡ್. ಅವರೇ ಕೋಚ್ ಮಾಡ್ತಾರೆ. ನೀವೇ ಕೋಚ್ ಮಾಡ್ತಾರೆ? ಹೆಂಗೆ ಓಡಿಸ್ತಾರೆ? ಹೆಂಗೆ ಟ್ಯಾಲೆಂಟ್ ಆಗಿದೆ? ಟ್ಯಾಲೆಂಟ್ ಇದೆ ಸರ್. ಮಾಡ್ತಾರ ಅವರು? ಮಾಡ್ತಾರೆ ಸರ್. ಓಕೆ ಓಕೆ. ಇವಾಗ ನಿಮ್ಗೆ ಆ ಸೈಕಲ್ ತಗೊಂಡ್ರೆ ಆ ಸೈಕಲ್ ತಗೊಂಡ್ರೆ ರಿಕಾರ್ಡ್ ನಾನು ಬ್ರೇಕ್ ಮಾಡಿಸ್ತಾನ ಅಂತ ನನ್ನ ಮಗಳ ಕೈಲಿ ಮಾಡಿಸ್ಬೇಕು ಅನ್ನೋದು ನಂದು ಒಂದು ಆಸೆ. ರಿಕಾರ್ಡ್ ಮುರಿಸ್ಬೇಕಂತಂದ. ಅಷ್ಟು ಇಂಪಾರ್ಟೆಂಟ್ ಸೈಕಲ್ ನಮ್ಮ ಮಂತೆಗೆ ಇಲ್ಲ ಸರ್. ಎಷ್ಟು ಖುಷಿ ಆಗುತ್ತೆ. ಚಿಕ್ಕಪ್ಪ ಬಂದ್ಬಿಟ್ಟು ಹಿಂಗೆ ಹೇಳಿದ್ರೆ ನನ್ನ ಮಗಳು ಅಂತ ಹೇಳಿದಾಗ ನಿಜವಲ್ರಿ, ನೀವು ವಿಠಲ್ ತುಂಬಾ ಗ್ರೇಟ್. ತುಂಬಾ ಖುಷಿ ಆಗುತ್ತೆ. ಈ ರೀತಿ ಮಾತುಗಳು ಕೇಳಕ್ಕೆ ಚಂದ ರೀ. ವೆರಿ ನೈಸ್. ಇವಾಗ ಕೇಳಿದ್ರಿ ಅಲ್ಲ, ವಿಠಲ್ ಹೇಳ್ತಾ ಇದಾರೆ ಆ ಸೈಕಲ್ ಸಿಕ್ಕಿದ್ರೆ ಅವ್ರ ಮಗಳ ಕೇಲೆ, ವಿಜಯಲಕ್ಷ್ಮಿ ಅವ್ರ ಕೇಲೆ ಆ ರೆಕಾರ್ಡ್ ಬ್ರೇಕ್ ಮಾಡ್ಬೇಕಂತ. 5 ಕಿಲೋಮೀಟರ್ನ 8 ನಿಮಿಷದಲ್ಲಿ ಬ್ರೇಕ್ ಮಾಡ್ಬೇಕು ಅಂತ. ನೋಡೋಣ ಆ ರೆಕಾರ್ಡ್ನ ವಿಜಯಲಕ್ಷ್ಮಿ ಬ್ರೇಕ್ ಮಾಡ್ತಾರಲ್ವಾ? ವಿಜಯಲಕ್ಷ್ಮಿ ಅವರು ರೆಕಾರ್ಡ್ನ ಬ್ರೇಕ್ ಮಾಡ್ತಾರೆ ಅಂತ ಅನ್ಸುತ್ತಾ? ನನಗಂತೂ ಅನ್ಸುತ್ತೆ. ರೆಡಿ ಸ್ಟಾರ್ಟ್. ವಿಜಯಲಕ್ಷ್ಮಿ ತನ್ನ ಚಿಕ್ಕಪ್ಪನ ಆಸೆಯಂತೆ 5 ನಿಮಿಷದಲ್ಲಿ 8 ಕಿಲೋಮೀಟರ್ ಸೈಕಲ್ ಓಡಿಸಿ ಈ ಸಾಧನೆಯನ್ನ ಮಾಡಿದರು. ಇವಾಗ ತಾನೆ ವಿಜಯಲಕ್ಷ್ಮಿ ಅವರು ಆ ಸಾಧನೆ ಮುಗಿಸಿದ್ದಾರೆ. ಬನ್ನಿ ಮಾತಾಡಿ. ಫ್ಯಾಂಟಾಸ್ಟಿಕ್. ತುಂಬಾ ಚೆನ್ನಾಗಿ ಮಾಡಿದ್ರಿ. ತುಂಬಾ ಚೆನ್ನಾಗಿತ್ತಮ್ಮ. ವೆರಿ ಗುಡ್. ಇವಾಗ ಇದು ಮಾಡಿದ್ದು ಅಫಿಷಿಯಲ್ ಆಗಿ ಮಾಡಿದ್ರು. ಯಾಕಂದ್ರೆ ಈ ಪ್ರೋಗ್ರಾಮ್ಗೋಸ್ಕರ ನಾವು ಮಾಡಿದ್ದು 5 ಕಿಲೋಮೀಟರ್.
ಆಕ್ಚುಲ್ ಆಗಿ ಇನ್ನೂ ನಾವು ಅದು ಬಂದು ರೆಕಾರ್ಡ್ ಬರೋಕ್ಕೆ ಅದು ಬೇರೆ ರೀತಿಯಾಗಿ ಮಾಡಬೇಕಾಗತ್ತೆ. ಅದೆಲ್ಲ ಮಾಡಿ. ಓಕೆ, ಆಲ್ ದ ಬೆಸ್ಟ್. ಇನ್ನೂ ಒಳ್ಳೊಳ್ಳೆ ಸಾಧನೆ ಮಾಡಬೇಕು. ಇವಾಗ ಹೆಂಗೆ ನೀವು ನಿಮ್ಮ ಮಗಳಿಗೆ ಸಪೋರ್ಟ್ ಮಾಡ್ತಿದ್ದೀರೋ ಇವಾಗ ಇನ್ ಮುಂದೆನೂ ಹಂಗೆ ಇರುತ್ತಾ? ಹಂಗೆ ಮಾಡ್ತೀನಿ, ಅದೇ ರೀತಿ ಸಪೋರ್ಟ್ ಕೊಡ್ತೀರಲ್ಲ? ಮಾಡ್ತೀನಿ. ಯಾಕಂದ್ರೆ ನೀವೇನ್ ಸಪೋರ್ಟ್ ತೋರಿಸಿದ್ರು ಆಕೆಗೆ ಅದೇ ಒಂದು ಧೈರ್ಯ, ಒಂದು ಸ್ಫೂರ್ತಿ. ಸೊ ಇದರಿಂದ ನೆಕ್ಸ್ಟ್ ಟೈಮ್ ನಿನ್ನ ಮೀಟ್ ಮಾಡಿದಾಗ ವಿಜಯಲಕ್ಷ್ಮಿ ಯು ಶುಡ್ ಬಿ ಒಲಿಂಪಿಕ್ಸ್ಲಿ ವಿಜಯಲಕ್ಷ್ಮಿ ಗೋಲ್ಡ್ ಮೆಡಲಿಸ್ಟ್ ಫ್ರಮ್ ಇಂಡಿಯಾ ಅಂತ ಬರ್ಬೇಕು. ಆಸೆ ಓಕೆ, ಖಂಡಿತ ಆ ರೀತಿ ಶ್ರದ್ಧೆಯಿಂದ ಕೆಲಸ ಮಾಡಿ, ಶ್ರದ್ಧೆಯಿಂದ ನೀವು ಕಲ್ತ್ಕೊಂಬ. ಎವ್ರಿಥಿಂಗ್ ವಿಲ್ ಬಿಕಮ್ ಆಲ್ರೈಟ್. ಆಲ್ ದ ಬೆಸ್ಟ್. ನಮ್ದು ಎಷ್ಟು ವರ್ಷದ ಕನಸಿತ್ತು ಏನೋ ಸರ್. ನಮ್ಗಿಂತ ಸೈಕಲ್ ಪಡಿಯೋಕ್ಕೂ ಆಗ್ತಿದ್ದಿಲ್ಲ, ಆದ್ರೆ ನೀವು ಸೈಕಲ್ ಕೊಡಿಸಿದ್ರಿ. ಈ ಸೈಕಲ್ ನಮ್ಗೆ ಭಾಳ ಸಂತೋಷ ಆಯ್ತು. ಈ ಸೈಕಲ್ ಮೇಲೆ ನಿಮ್ದು ಸಿಗ್ನಿ ಸರ್. ವಿಜಯಲಕ್ಷ್ಮಿ, ಈ ಸೈಕಲ್ ಎಷ್ಟು ಸ್ಪೀಡಾಗಿ ಹೋಗುತ್ತೋ ನಿನ್ನ ಲೈಫು ಅಷ್ಟೇ ಸ್ಪೀಡಾಗಿ ಹೋಗ್ಲಿ, ಅಷ್ಟೇ ಎತ್ತಕ್ಕೆ ಬೆಳೆ. ಆಲ್ ದಿ ಬೆಸ್ಟ್. ನೋಡ್ರಲ್ಲ, ವಿಜಯಲಕ್ಷ್ಮಿ ಅವಳ ಆಸೆ ಪ್ರಕಾರ ಆ ರೆಕಾರ್ಡ್ನ ಬ್ರೇಕ್ ಮಾಡಿ ಸೈಕಲ್ನ ಪಡ್ಕೊಂಡಿದ್ದಾರೆ, ಅವ್ರ ಆಸೆನ ತೀರಿಸ್ಕೊಂಡಿದ್ದಾರೆ. ಅವ್ರಿಗೆ ಆಲ್ ದಿ ಬೆಸ್ಟ್ ವಿಶ್ ಮಾಡೋಣ. ನೆಕ್ಸ್ಟ್ ಟೈಮ್ ನೋಡಿದಾಗ ವಿಜಯಲಕ್ಷ್ಮಿ ಶುಡ್ ಬಿ ಇಂಡಿಯನ್ ಬೆಸ್ಟ್ ಸೈಕ್ಲಿಸ್ಟ್ ಅಂತ, ಗೋಲ್ಡ್ ಮೆಡಲ್ ತಗೊಳ್ಳಿ ಅಂತ ನಾವು ನೀವು ಎಲ್ಲ ಆರೈಕೆ ಮಾಡೋಣ. ನಾನು ನ್ಯಾಷನಲ್ ಮೆಡಲಿಸ್ಟು. ನಾನು ಇಂಟರ್ನ್ಯಾಷನಲ್ ಮೆಡಲ್ ಮಾಡೋಕ್ಕೆ ಫಸ್ಟ್ ಟೈಮ್ ಸೈಕಲ್ ಇರಲಿಲ್ಲ. ನಾನು ಶಿವಣ್ಣವ್ರ ಕಾರ್ಯಕ್ರಮಕ್ಕೆ ಬಂದಾಗೆ ನನಗೆ ಅವ್ರು ಸೈಕಲ್ ಕಳಿಸ್ಕೊಟ್ರು. ನಾನು ಇನ್ಮೇಲೆ ಇಂಟರ್ನ್ಯಾಷನಲ್ ಮೆಡಲ್ ಮಾಡೇ ಮಾಡ್ತೀನಿ ಅಂತ ನಂಬಿಕೆ ಇದು. ನಾನಿವತ್ತು ಖುಷಿ ಇರೋಕ್ಕೆ ಶಿವಣ್ಣರೇ ಕಾರಣ. ಅವರಿಂದ ನಾನು ಖುಷಿಯಾಗಿದ್ದೇನೆ. ಯಾರಿರು